ರಾಜಸ್ಥಾನ್ ವಿರುದ್ಧ ಸೋತು ಐಪಿಎಲ್ 2024ರಿಂದ ಹೊರಗಾದ ನಂತರ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಆರ್ಸಿಬಿ ಆಟಗಾರರ ಮೇಲೆ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರು ನೀಡಿದರು ಆಘಾತಕಾರಿ ಹೇಳಿಕೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಆರ್ಸಿಬಿ ಹಾಗೂ ರಾಜಸ್ಥಾನ್ ತಂಡದಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024ರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಆರ್ಸಿಬಿ ಮತ್ತು ರಾಜಸ್ಥಾನ್ ನಡುವೆ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 172 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 4 ವಿಕೆಟ್ ನಿಂದ ಗೆದ್ದುಕೊಂಡಿತು. ಹಾಗೂ ರಾಜಸ್ಥಾನ್ ವಿರುದ್ಧ ಪಂದ್ಯವನ್ನು ಸೋತು ಐಪಿಎಲ್ ನಿಂದ ಹೊರಗಾದ ನಂತರ ಭಾವುಕರಾದ ವಿರಾಟ್ ಕೊಹ್ಲಿ ಅವರು ಮಾತನಾಡುವ ಮೂಲಕ ಇಂದು ರಾಜಸ್ಥಾನ್ ವಿರುದ್ಧ ಸಿಕ್ಕ ಸೋಲಿನಿಂದ ನಾನು ಬಹಳ ನಿರಾಶೆಗೊಂಡಿದ್ದೇನೆ. ಏಕೆಂದರೆ ಕಳೆದ ಹಲವು ಪಂದ್ಯಗಳಲ್ಲಿ ಉತ್ತಮವಾದ ಪ್ರದರ್ಶನ ನೀಡುವ ಮೂಲಕ ಕಂಬ್ಯಾಕ್ ಅನ್ನು ಮಾಡಿದ್ದ ನಮ್ಮ ಆರ್ಸಿಬಿ ತಂಡ ಫೈನಲ್ ಪಂದ್ಯವನ್ನು ಆಡಲು ಬಹಳ ಡಿಸರ್ವಿಂಗ್ ಆಗಿತ್ತು. ಆದರೆ ಇವತ್ತಿನ ಸೋಲಿನಿಂದ ಫೈನಲ್ ಅನ್ನು ಆಡುವ ನಮ್ಮ ಕನಸು ಮಣ್ಣು ಪಾಲಾಯಿತು. ಹಾಗೂ ಇಂದು ನಾವು ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣ ನಮ್ಮ ಕಳಪೆಯಾದ ಬ್ಯಾಟಿಂಗ್. ಇಂದು ನಮ್ಮ ಯಾವುದೇ ಆಟಗಾರ ಕೂಡ ನಮ್ಮ ತಂಡದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೊನೆಯವರೆಗೂ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಲಿಲ್ಲ. ಆದರೂ ಕಡಿಮೆ ಸ್ಕೋರ್ ಇದ್ದರೂ ಕೂಡ ನಮ್ಮ ತಂಡದ ಬೌಲರ್ಗಳು ಉತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಕೊನೆಯವರೆಗೂ ಹೋರಾಡಿದರು. ಮತ್ತು ಇಂದು ನಮ್ಮ ತಂಡ ಸೋಲಲು ಎರಡನೇ ಕಾರಣ ನಮ್ಮ ಫೀಲ್ಡಿಂಗ್ ಆಗಿತ್ತು. ಏಕೆಂದರೆ ಇಂದು ನಮ್ಮ ತಂಡದ ಆಟಗಾರರು ಹಲವು ಕ್ಯಾಚ್ ಗಳನ್ನು ಡ್ರಾಪ್ ಮಾಡುವ ಮೂಲಕ ಬಹಳ ಕಳಪೆಯಾದ ಫೀಲ್ಡಿಂಗ್ ಅನ್ನು ಮಾಡಿದರು. ಆದರೆ ಇಂದು ನಮ್ಮ ಸೋಲಿನಿಂದ ನಾನು ಹೆಚ್ಚು ನಿರಾಶೆಗೊಂಡಿದ್ದರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕಾರಣ. ಏಕೆಂದರೆ ಬ್ಯಾಟಿಂಗ್ ನ ವೇಳೆ ಪ್ರೆಷರ್ ನಲ್ಲಿ ಇದ್ದ ನಮ್ಮ ಆರ್ಸಿಬಿ ತಂಡದ ಸಂಪೂರ್ಣವಾದ ಜವಾಬ್ದಾರಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಮೇಲಿತ್ತು. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವ ಬದಲು ಕಳಪೆಯಾದ ಶಾಟ್ ಅನ್ನು ಹೊಡೆದು ಔಟ್ ಆದರು. ಇದರ ಕಾರಣ ನಮ್ಮ ಆರ್ಸಿಬಿ ತಂಡ ಒಂದು ಉತ್ತಮವಾದ ಟಾರ್ಗೆಟ್ ಅನ್ನು ಬಾರಿಸುವಲ್ಲಿ ವಿಫಲವಾಯಿತು. ಮತ್ತು ನಮ್ಮ ಆರ್ಸಿಬಿ ತಂಡ ಕಡಿಮೆಯಾದ ಟಾರ್ಗೆಟ್ ನ ಕಾರಣ ಪಂದ್ಯವನ್ನು ಕೂಡ ಕಳೆದುಕೊಂಡಿತು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನು? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.